ಹೀಗೆ ಇಲ್ಲಿಗೆ ಬಂದವರೆಲ್ಲರಿಗೂ ಒಂದಲ್ಲ ಒಂದು ರೀತಿ ಒಳ್ಳೆಯದಾಗಿದೆ ಅಂದ್ರೆ ಈ ಗುಹಾಲಯದ ಒಳಗಿರೋ ಆ ಶಕ್ತಿಯಾದ್ರೂ ಯಾವುದು ನೋಡೋಣ ಬನ್ನಿ. ಗುಹೆಯ ಒಳಗೆ ಕಾಲಿಡುತ್ತಿದ್ದಂತೆ ಎದುರಾಗುತ್ತೆ ಕಪ್ಪು ಬಣ್ಣದ ಗೋಡೆಗಳು. ಇದು ನಿಜವಾದ ಗುಹೆ ಇರಬೇಕು ಎನ್ನುವಂತಿದೆ ಇಲ್ಲಿನ ವಿನ್ಯಾಸ. ಕತ್ತಲ ಆ ವಿಶಾಲ ಕೋಣೆಯಲ್ಲಿ ಎದುರಾಯಿತು ವಿಚಿತ್ರ ಆಕೃತಿಯ ಫೋಟೋ. ಬೆಚ್ಚಿ ಬೀಳಿಸುವ ಆಕೃತಿಯ ಚಿತ್ರ. ದೇಹದ ಅರ್ಧ ಭಾಗವೇ ತುಂಡರಿಸಿದ ಆ ಫೋಟೋದಲ್ಲಿ ಇನ್ನರ್ಧ ಭಾಗಕ್ಕೆ ಬದಲಾಗಿ ಬೆಂಕಿ. ಪದ್ಮಾಸನದಲ್ಲಿ ಕೂತಿರುವ ಮನುಷ್ಯಾಕೃತಿಯ ಚಿತ್ರದ ಮುಂದೆ ಕೋಡುಗಳು. ಏನಿ ವಿಚಿತ್ರ! ಆಗ ತಾನೇ ಇದಕ್ಕೆ ಪೂಜೆ ಸಲ್ಲಿಸಿದ್ದಾರೆ ಎಂಬಂತೆ ಅಲ್ಲಿ ಬೆಳಗುತ್ತಿದ್ದ ದೀಪ. ಹಾಗಾದ್ರೆ ಇವರೆಲ್ಲರೂ ನಂಬಿರುವ ಆ ಶಕ್ತಿ ಇದೇನಾ? ನಮ್ಮ ಅನುಮಾನಕ್ಕೆ ಇನ್ನೂ ಉತ್ತರ ಸಿಕ್ಕಿರಲಿಲ್ಲ. ಇಲ್ಲಿಗೆ ಬಂದವರೆಲ್ಲರದ್ದು ಒಂದೇ ಜಪ. ಈ ಹಿಂದೆ ಕಷ್ಟಗಳಿದ್ದವು, ಇಲ್ಲಿಗೆ ಬಂದ ನಂತರ ಕಷ್ಟಗಳು ದೂರಾದವು. ಉಡುಪಿ ಮೂಲದ ಈ ಮಹಿಳೆಯರಿಬ್ಬರದ್ದು ಒಂದೊಂದು ಕತೆ. ಯಾಕಂದರೆ ತುಂಬ ಪ್ರಾಬ್ಲಮ್ಸ್ ಇತ್ತು ನಮ್ಮ ಫ್ಯಾಮ್ಲಿನಲ್ಲಿ. ನಮ್ಮ ಮದರ್ಗೂ, ನನ್ನ ಸಿಸ್ಟರು, ನಮ್ಮ ಬ್ರದರ್ ಇನ್ ಲಾ, ಅವರು ಮಗಳು, ಟೋಟಲ್ ಫ್ಯಾಮ್ಲಿ ಕಂಪ್ಲೀಟು ಡಿಸೀಸಸ್ನಲ್ಲೇ ಇತ್ತು. ಸೊ ನಮ್ಮ ಮದರ್ಗೂ ನಮ್ಮ ಸಿಸ್ಟರ್ಗೂ ಎಲ್ಲ ಡಾಕ್ಟರ್ಸ್ ಕೈ ಎತ್ತಿಬಿಟ್ರು ಇನ್ನು ಆಗಲ್ಲ ಅಂತ. ಅದು ವೆರಿ ರೇರ್ ಡಿಸೀಸ್ ಮೈಸ್ಥೇನಿಯಾ ಅಂತ ಅಮಿತಾಬ್ ಬಚ್ಚನ್ಗಿದೆ. ಅದಕ್ಕೆ ಸ್ಟೆರಾಯ್ಡ್ಸ್ನೆಲ್ಲ ಅವರು ಲೈಫ್ ಲಾಂಗು ಕ್ಯೂರಿಂಗು ಟ್ರೀಟ್ಮೆಂಟ್ ಇರೋದು. ಬಟ್ ಅವಳ ಬಾಡಿ ಎಷ್ಟು ವೀಕ್ ಇತ್ತು ಅಂದರೆ ನಮ್ಮ ಸಿಸ್ಟರ್ದು ಆ ಸ್ಟೆರಾಯ್ಡ್ಗೂ ತಡ್ಕೊಳ್ಳೋದು ಶಕ್ತಿ ಇರಲಿಲ್ಲ. ಆ ಟೈಮ್ನಲ್ಲಿ ಇನ್ನೇನು ಹೋಗಿಬಿಡ್ತಾಳೆ ಅಂತ ನಾವು ಇನ್ಫೆಕ್ಷನ್ಸ್ನು ಹ್ಯಾಂಡ್ಸ್ಗೆಲ್ಲನೂ ಶುರು ಆಗೋಗಿತ್ತು. ಬಟ್ ಅವರು ಮೆಡಿಸಿನ್ನು ಇನ್ಕ್ರೀಸ್ ಮಾಡಲಿಲ್ಲ ಸ್ಟೆರಾಯ್ಡ್ದು. ನಮ್ಮ ಸಿಸ್ಟರ್ ಅವ್ರ ಫ್ರೆಂಡಿಂದ ಗೊತ್ತಾಯಿತು. ನಾವು ಇಲ್ಲಿಗೆ ಬಂದವು. ಫಸ್ಟ್ ಡೇ ಬಂದ ತಕ್ಷಣ ಅವ್ರ ರಿಪೋರ್ಟ್ಸ್ ಎಲ್ಲ ತೋರ್ಸಕ್ಕೆ ಹೋದ್ರೆ ಅದೆಲ್ಲ ಬಿಸಾಕ್ಬಿಟ್ಟು ಜಸ್ಟು ಮೆಡಿಸಿನ್ ಕೊಟ್ಟರು. ಆವಾಗಿನಿಂದ ಟ್ರೀಟ್ಮೆಂಟ್ ಆಯಿತು. ಇಷ್ಟು ತನಕ ಅವಳು ನೆಮ್ಮದಿಯಾಗಿದ್ದಾರೆ. ಗಾಯತ್ರಿ ಅವರು ಹೇಳ್ತಾ ಇರೋದು ನಿಜವೋ ಸುಳ್ಳೋ ಗೊತ್ತಿಲ್ಲ. ಆದರೆ ಅವರಿಗೆ ಇಲ್ಲಿನ ಶಕ್ತಿಯ ಬಗ್ಗೆ ಅಪಾರ ನಂಬಿಕೆ. ಈ ನಂಬಿಕೆಯೇ ಅವರನ್ನ ಇಲ್ಲಿವರೆಗೂ ತಂದಿದೆ. ಕಲಾವತಿಯವರದ್ದು ಮತ್ತೊಂದು ಕತೆ. ನನಗೆ ಲಾಸ್ಟ್ ಇಯರು ಹೈ ಬಿ ಪಿ ಇತ್ತು, 195/100 ಇತ್ತು. ಆಮೇಲೆ ಕೊಲೆಸ್ಟ್ರಾಲ್ ಇತ್ತು 255, ಡೇಂಜರ್ ಝೋನಲ್ಲಿತ್ತು. ಅವ್ರು ನೋಡಿ ಇಮಿಡಿಯೇಟಾಗಿ ಮೆಡಿಸಿನ್ ಕೊಟ್ಟಿರೋದು. 5 ಡೇಸ್, ಓನ್ಲಿ 5 ಡೇಸು 150 ಅಂದರೆ ಬಾರ್ಡರ್ ಲೈನ್ಗೆ ಬಂದಿದೆ. ಡೇಂಜರ್ ಲೈನ್ ಟು ಬಾರ್ಡರ್ ಲೈನ್ ಬಂದಿದೆ. ಆಫ್ಟರ್ 40 ಎನಿ ಮೆಡಿಸನ್ ಯು ಕಾಂಟ್ ಗೆಟ್ ಇಟ್ ಬ್ಯಾಕ್ ಲೈಕ್ ದಟ್. ವಿತಿನ್ 5 ಡೇಸ್ನಲ್ಲೇ ಅಷ್ಟು ಕೊಲೆಸ್ಟ್ರಾಲ್ ಕಮ್ಮಿ ಆಗಿ ಚಾನ್ಸಸ್ ಇಲ್ಲ. ವೆರಿ ಸ್ಟಬ್ಬನ್ ಅಂಥ ಫೆಸಿಲಿಟೀಸ್ ನಾವು ತಗೊಳ್ಳುವಾಗ ಅದೊಂದೇ ಅಲ್ಲ, ತುಂಬ ಪ್ರಾಬ್ಲಮ್ಸ್ನೂ ಅವರು ಸಾಲ್ವ್ ಮಾಡಿದ್ದು. ನಮಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅದು ಇದೆಲ್ಲ ಸಾಲ್ವ್ ಮಾಡಾಯ್ತು ಅವ್ರದ್ದು. ಕುಟುಂಬದ ಎಲ್ಲರಿಗೂ ಒಂದಲ್ಲ ಒಂದು ವಿಧದ ರೋಗ ರುಜಿನಗಳು ಬಾಧಿಸುತ್ತಿರುವಾಗ ಇಲ್ಲಿಗೆ ಬಂದು ಪರಿಹಾರ ಕಂಡುಕೊಂಡಿದ್ದಾರಂತೆ. ಇವರೆಲ್ಲರನ್ನ ದಾಟಿ ಮುಂದೆ ಹೋದಾಗ ಎದುರಾಗುತ್ತೆ ಮೃತ್ಯುದೇವನ ವಿಗ್ರಹ. ಆಶ್ಚರ್ಯ, ಜನ ರೋಗಗಳಿಂದ ಜೀವ ಉಳಿಸಿಕೊಳ್ಳೋಕೆ ಇಲ್ಲಿ ಬರೋದಲ್ವೇ. ಆದರೆ ಇಲ್ಲಿ ಮೃತ್ಯುದೇವನಿಗೇನು ಕೆಲಸ? ಅಂದ ಹಾಗೆ ನೆನಪಿರಲಿ, ಮೃತ್ಯುದೇವನನ್ನ ಪೂಜಿಸುವವರು ಅಘೋರಿಗಳು ಮಾತ್ರ. ಅಲ್ಲೊಂದು ಮೂಲೆಯಲ್ಲಿ ಕಮಂಡಲ, ಮತ್ತೊಂದು ಮೂಲೆಯಲ್ಲಿ ದಂಡ, ಭಂಗಿಯ ಕೊಳವೆ, ಕೋಡು ಇವೆಲ್ಲವೂ ಈ ಗುಹೆಯೊಳಗಿನ ವಿಲಕ್ಷಣ ಆಚರಣೆಗಳಿಗೆ ಸಾಕ್ಷಿಯಾಗಿತ್ತು. ಈ ಎಲ್ಲವನ್ನೂ ದಾಟಿಕೊಂಡು ಮುಂದೆ ಸಾಗುತ್ತಿದ್ದಂತೆ ಎದುರಾಗುವುದೇ ಆ ಕಪ್ಪು ಆಕಾರ. ಆಕೃತಿಯ ಪಕ್ಕದಲ್ಲೇ ತ್ರಿಶೂಲ, ಇತ್ತ ಡಮರುಗ. ಈ ಗುಹಾಲಯಕ್ಕೆ ಭೇಟಿ ನೀಡಿರುವ ಭಕ್ತರಿಗೆ ಒಂದು ಇಲ್ಲಿಯ ಮೃತ್ಯುದೇವ ಅಭಯ ನೀಡಿರಬೇಕು, ಅಥವಾ ಆ ಕಪ್ಪು ಆಕಾರಕ್ಕೆ ಹರಕೆ ಹೊತ್ತಿರಬೇಕು. ಗುಹಾಲಯದಲ್ಲಿ ಇರೋ ಅಚ್ಚರಿ ಇಷ್ಟೇನಾ? ಇನ್ನೂ ಏನಾದರೂ ಇದೆಯಾ? ತಿಳಿಯೋ ಕಾತರ ಹಾಗೆ ಇರಲಿ.